ಎಸ್ ವೆಲ್ಕಮ್ ಬ್ಯಾಕ್. ನಟ ದರ್ಶನ್ ಜೊತೆ ದಿನಕರ್ ತೂಗುದೀಪ್ ರವರು ಮುನಿಸಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನಟ ದರ್ಶನ್ ಜೊತೆ ದಿನಕರ್ ತೂಗುದೀಪ್ ರವರು ಮುನಿಸಿಕೊಂಡಿದ್ದಾರಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಕೊನೆಗೂ ಮೌನ ಮುರಿದಿದ್ದಾರೆ ದಚ್ಚು ಸಹೋದರ ದಿನಕರ್ ತೂಗುದೀಪ್ ರವರು. ಫ್ಯಾಮಿಲಿ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪ ಇದ್ದೇ ಇರುತ್ತೆ ಅಂತ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಮಾತಿಗೆ ಮಾತು ಬೆಳೆದು 2 ತಿಂಗಳು ಮಾತನ್ನ ಬಿಟ್ಟಿದ್ದೆ ಅಣ್ಣನ ಜೊತೆ ಅಂತ ದಿನಕರ್ ಅವರು ಹೇಳ್ತಾ ಇದ್ದಾರೆ. ನಟ ದರ್ಶನ್ ಜೊತೆಗೆ ನಾನು ಹೊರಗಡೆ ಕಾಣಿಸ್ಕೊಂಡಿಲ್ಲ ಇತ್ತೀಚೆಗೆ, ಅದಕ್ಕೆ ನಾವು ಮಾತನಾಡ್ತಿಲ್ಲ ಅಂತ ಕೆಲವರು ಅನ್ಕೊಂಡಿದ್ದಾರೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. 2026ಕ್ಕೆ ದರ್ಶನ್ಗೆ ಸಿನಿಮಾ ಡೈರೆಕ್ಷನ್ ಅನ್ನ ನಾನೇ ಮಾಡ್ತೀನಿ ಎಂದು ದರ್ಶನ್ ತಮ್ಮ ಹೇಳ್ತಾ ಇದ್ದಾರೆ. ಆದ್ರೆ ಚಿತ್ರಕ್ಕೆ ನಿರ್ಮಾಪಕರು ಯಾರು ಅಂತ ಇನ್ನೂ ಗೊತ್ತಿಲ್ಲ, ಗೊತ್ತಾದ್ಮೇಲೆ ಸಿನಿಮಾವನ್ನ ಮಾಡ್ತೇನೆ. ಬೆಂಗಳೂರಿನಲ್ಲಿ ದಿನಕರ್ ತೂಗುದೀಪ್ ಅಣ್ಣನ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಟ ದರ್ಶನ್ ಜೊತೆ ದಿನಕರ್ ತೂಗುದೀಪ್ ಮುನಿಸಿಕೊಂಡಿದ್ರ ಎನ್ನುವ ಪ್ರಶ್ನೆ ಕೂಡ ಎದುರಾಗಿತ್ತು. ಕೊನೆಗೂ ಮೌನವನ್ನ ಮುರಿದಿದ್ದಾರೆ ದಚ್ಚು ಸಹೋದರ ದಿನಕರ್ ತೂಗುದೀಪ್ ರವರು. ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಫ್ಯಾಮಿಲಿ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪ ಇರುತ್ತೆ, ನಾವು ಅದನ್ನ ಸರಿಪಡಿಸಿಕೊಳ್ತೇವೆ. ಮಾತಿಗೆ ಮಾತು ಬೆಳೆದು 2 ತಿಂಗಳು ಮಾತನ್ನ ಬಿಟ್ಟಿದ್ದೆ, ನಿಜ ಮಾತನ್ನ ಬಿಟ್ಟಿದ್ದೆ. ಎಲ್ಲರೂ ಕೂಡ ಈಗಲೂ ಮಾತು ಬಿಟ್ಟಿದ್ದೇನೆ ಅಂತ ಅನ್ಕೊಂಡಿದ್ದಾರೆ. ಆದರೆ ನಮ್ಮ ಇಬ್ಬರ ಮಧ್ಯೆ ಯಾವುದೇ ರೀತಿ ಮನಸ್ತಾಪ ಇಲ್ಲ. 2026ಕ್ಕೆ ನಾನು ನಮ್ಮ ಅಣ್ಣನಿಗೆ ಡೈರೆಕ್ಷನ್ ಅನ್ನ ಮಾಡ್ತೇನೆ, ಒಂದು ಮೂವಿಯನ್ನ ಮಾಡ್ತೇನೆ ಎಂದು ದಿನಕರ್ ತೂಗುದೀಪ್ ಈ ವಿಚಾರವಾಗಿ ದರ್ಶನ್ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನು ರೇಣುಕಾಸ್ವಾಮಿ ಹತ್ಯೆಯನ್ನ ಮಾಡಲಾಗಿತ್ತು ದರ್ಶನ್ ಅಂಡ್ ಗ್ಯಾಂಗ್. ಅದಾದ ನಂತರ ಒಂದು ಮನಸ್ತಾಪಗಳು ಕೂಡ ಇತ್ತು ಎಂದು ಈಗಾಗಲೇ ಹಲವಾರು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಇಂದು ಒಂದು ಇಂಟರ್ವ್ಯೂ ಕೂಡ ಆಗಿತ್ತು, ಅಲ್ಲಿ ಪ್ರಸ್ತಾಪವನ್ನ ಕೂಡ ಮಾಡಿದ್ರು. ನಾನು ಒಂದು ದಿನಕರ್ ಅವರು ನನ್ನ ಅಣ್ಣನ ಮಧ್ಯೆ ಯಾವುದೇ ರೀತಿ ಜಗಳ ಇಲ್ಲ, ಇಬ್ರು ಕೂಡ ಚೆನ್ನಾಗಿದ್ದೇವೆ, ಯಾವುದೇ ರೀತಿ ಮುನಿಸ್ಕೊಂಡಿಲ್ಲ. ಜನರು ಆ ರೀತಿ ಭಾವಿಸ್ತಾ ಇದ್ದಾರೆ. ಫ್ಯಾಮಿಲಿ ಅಂದಮೇಲೆ ಚಿಕ್ಕ ಪುಟ್ಟ ಜಗಳ ಇದ್ದೇ ಇರುತ್ತೆ, ನಾವು ಅದನ್ನ ಸರಿಪಡಿಸ್ಕೊಳ್ತೇವೆ. ನಮ್ಮ ಮಧ್ಯೆ ಯಾವುದೇ ರೀತಿ ಮನಸ್ತಾಪ ಇಲ್ಲ, ಇಬ್ರು ಕೂಡ ಜೊತೆಗಿದ್ದೇವೆ. ಮುಂದಿನ ವರ್ಷ ನಾನು ಅಣ್ಣನಿಗೆ ಒಂದು ಸಿನಿಮಾವನ್ನ ಮಾಡ್ತೇನೆ ಎಂದು ದರ್ಶನ್ ತಮ್ಮ ಇದೀಗ ದರ್ಶನ್ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಆರ್ಯನ್ ರವರು. ಆರ್ಯನ್, ಇದೀಗ ನಟ ದರ್ಶನ್ ಜೊತೆ ದಿನಕರ್ ತೂಗುದೀಪ್ ರವರು ಮುನಿಸಿಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಕೂಡ ಎದುರಾಗಿತ್ತು. ಇದೇ ವಿಚಾರವಾಗಿ ಅವರ ತಮ್ಮ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ? ಹೌದು ತೇಜಸ್ವಿನಿ, 7 ವರ್ಷದ ಬಳಿಕ ಈಗ ದಿನಕರ್ ಅವರು ಒಂದು ಡೈರೆಕ್ಷನ್ ಮಾಡ್ತಾ ಇದ್ದು ರಾಯಲ್ ಅಂತ ಒಂದು ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ಈ ಮಾಹಿತಿಗೆ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಮಾಧ್ಯಮದವರು ಕೇಳಿರ್ತಾರೆ, ಈ ದಿನಕರ್ ಹಾಗೂ ದರ್ಶನ್ ಅವರ ಸಂಬಂಧ ಹೇಗಿದೆ ಇದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟನೆ ಕೊಡಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಹೌದು ನನಗೂ ಅವ್ರಿಗೂ ಮನಸ್ತಾಪ ಇದ್ದಿದ್ದು ನಿಜ, ಆದ್ರೆ ಫ್ಯಾಮಿಲಿ ಅಂತ ಆದ್ಮೇಲೆ ಇಂಥ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇ ಇರುತ್ತೆ. ನಾನು ದರ್ಶನ್ ಜೊತೆ ಹೊರಗಡೆ ಎಲ್ಲೂ ಕಾಣಿಸ್ತಿಲ್ಲ ಅಂದ ಮಾತ್ರಕ್ಕೆ ನಮ್ಮ ಮಧ್ಯೆ ಆತರ ಸಂಬಂಧ ಚೆನ್ನಾಗಿಲ್ಲ ಅಂತ ಅನ್ಕೊಳ್ಳೋದು ತಪ್ಪು. ಮಾಧ್ಯಮದವರು ಈ ತರ ಅಪಪ್ರಚಾರವನ್ನು ಮಾಡೋದು ಅವಶ್ಯಕತೆ ಏನಿಲ್ಲ, ನಾವು ಚೆನ್ನಾಗೇ ಇದ್ದೇವೆ. ಇವಾಗ 2026ಕ್ಕೆ ದರ್ಶನ್ ಅವ್ರಿಗೆ ನಾನು ಸಿನಿಮಾವನ್ನು ಕೂಡ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಅದ್ರ ಬಗ್ಗೆನೂ ಮಾತುಕತೆಗಳು ನಡೀತಾ ಇದೆ. ಅದು ಅಲ್ಲದೆ ಇವಾಗ ಬೇಲಿಂದ ಬಂದ್ಮೇಲೆ ನಾನು ಫಾರಂ ಹೌಸ್ಗೂ ಹೋಗಿ ಅವ್ರನ್ನ ಭೇಟಿಯಾಗಿದ್ದೆ, ಅವ್ರ ಜೊತೆ ಟೈಮ್ ನ ಸ್ಪೆಂಡ್ ಮಾಡಿದ್ವಿ, ಎಲ್ಲಾ ಫ್ಯಾಮಿಲಿ ಅವ್ರ ಜೊತೆ ಕುತ್ಕೊಂಡು ಊಟ ತಿಂಡಿ ಎಲ್ಲ ಮಾಡಿದ್ವಿ. ನಮ್ ಸಂಬಂಧ ಚೆನ್ನಾಗೇ ಇದೆ, ಇಲ್ಲದ ಊಹಾಪೋಹಗಳೇನು ಬೇಕಾಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಸ್, ಧನ್ಯವಾದ ಆರ್ಯನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಫ್ಯಾಮಿಲಿ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪ ಇದ್ದೇ ಇರುತ್ತೆ, ನಾವು ಅದನ್ನ ಸರಿಪಡಿಸ್ಕೊಳ್ತೇವೆ. ಮಾತಿಗೆ ಮಾತು ಬೆಳೆದು 2 ತಿಂಗಳು ನಾನು ಅಣ್ಣನ ಜೊತೆ ಮಾತನ್ನ ಬಿಟ್ಟಿದ್ದೆ. ನಟ ದರ್ಶನ್ ಜೊತೆಗೆ ನಾನು ಹೊರಗಡೆ ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ, ನನ್ನ ಅಣ್ಣನ ಜೊತೆ ಕಾಣಿಸ್ಕೊಳ್ತಾ ಇರಲಿಲ್ಲ, ಅದಕ್ಕೆ ನಾವು ಮಾತನಾಡ್ತಿಲ್ಲ ಅಂತ ಕೆಲವರು ಜನ ಅಂದ್ಕೊಳ್ತಿದ್ದಾರೆ. ಸುಮ್ಮನೆ ಅಪಪ್ರಚಾರವನ್ನ ಮಾಡಬೇಡಿ. 2026ಕ್ಕೆ ನನ್ನ ಅಣ್ಣನ ಸಿನಿಮಾವನ್ನ ಡೈರೆಕ್ಷನ್ ಅನ್ನ ನಾನು ಮಾಡ್ತೇನೆ, ಆದರೆ ಚಿತ್ರಕ್ಕೆ ನಿರ್ಮಾಪಕರು ಯಾರು ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ದಿನಕರ್ ತೂಗುದೀಪ್ ಅಣ್ಣನ ಜೊತೆ ಮನಸ್ತಾಪ ವಿಚಾರವಾಗಿ ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಏನು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು. ಇನ್ನು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಈಗಾಗಲೇ ದರ್ಶನ್ನ ರಿಲೀಸ್ ಕೂಡ ಮಾಡಲಾಗಿದೆ.